ನೋಡಿ ಸ್ನೇಹಿತರೆ, ನಮ್ಮ ಸೈಡು ಆಲ್ಮೋಸ್ಟು ಈಗ ಕೇರ್ನಾರ, ಹುಣಸೂರು, ಪ್ರಿಯಾಪಟ್ಟಣ ಮತ್ತು ರಾಮನಾಥ್ಪುರ ಈ ಸೈಡೆಲ್ಲ ಆಲ್ಮೋಸ್ಟ್ ಎಲ್ಲ ಅಡಿಟ್ ಆಗಿರೋದು ಈ ಟೊಬ್ಯಾಕೊ ಬೆಳೆಗೆ. ನೋಡಿ ಈ ಟೊಬ್ಯಾಕೊನ ಅಲ್ಲಿ ಬೋರ್ಡಲ್ಲಿ ನಾವು ತಗೊಳ್ಳೋದಿಲ್ಲ, ನಿಲ್ಲಿಸ್ತೀವಿ ಅಂತ ಹೇಳಿದ್ರು ಜನ ಮಾತ್ರ ಹುಚ್ಚೆದ್ದು ಕುಣಿತಾ ಇದ್ದಾರೆ ಈ ಥರ. ಗಂಟೆಗೆ 300 ರೂಪಾಯಿ ಕೊಟ್ಟು ನೀರನ್ನ ಎಲ್ಲಿಂದೋ ತಂದು ಹಾಯಿಸಿ ಈ ಥರ ಹೀಗೆ ನೆಡ್ತಾ ಇದ್ದಾರೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂಥವ್ರೆಲ್ಲರೂ ಸಹ ಆದಷ್ಟು ಹೊಗೆ ಸೊಪ್ಪು ಬೆಳೆದಿರೋಂಥ ರೈತರುಗಳಿಗೆ ಸಪೋರ್ಟ್ ಮಾಡಿ. ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ. ಯಾವುದೇ ರಾಜಕಾರಣಿಗಳು ಸಹ ಇದಕ್ಕೆ ಯಾರೂ ಕೈಗೊಡಿಸ್ತಿಲ್ಲ. ರೈತರುಗಳು ಇದರಲ್ಲಿ ಸ್ಟ್ರಾಂಗಾಗಿ ಒಂದು ಸಂಘ ಅಂತ ಕಟ್ಕೋಬೇಕು. ನೋಡಿ, ಮಂಡ್ಯದಲ್ಲಿ ಕಬ್ಬು ಬೆಳೆಗಾರರು ನಿಗದಿತ ಬೆಲೆನೇ ತರಿಸಿದ್ರು. ಅದೇ ರೀತಿ ನಮ್ಮ ಹೊಗೆ ಸೊಪ್ಪಲ್ಲೂ ಸಹ ಒಳ್ಳೆ ಒಂದು ಟೀಮ್ ಕಟ್ಟಿ ಅದಕ್ಕೆ ಬೆಲೆ ನೀಡದೇ ಹೋದ್ರೂ ಪರವಾಗಿಲ್ಲ, ಒಂದು ಸರಾಸರಿ ಬೆಲೆನಾದರೂ ಕೊಡೋ ಲೆಕ್ಕಾಚಾರದಲ್ಲಿ ಮಾಡಬೇಕು, ಅಷ್ಟೇ ಕೇಳ್ಕೊಳ್ಳೋದು. ಆಮೇಲೆ ರೈತರಿಗೆ ಆದಷ್ಟು ಗೌರವ ಹಾಗೆ ಹೀಗೆ ಬರೀ ಸ್ಟೇಟಸಲ್ಲಿ ನೋಡೋದಾಗಿದೆ ಅಷ್ಟೇ. ಬಟ್ ಇಲ್ಲಿ ಕಷ್ಟಪಡೋದು ಜನಗಳಿಗೆ ಗೊತ್ತು, ರೈತರಿಗೆ ಗೊತ್ತು ಏನು ಅಂತ. ನೋಡಿ, ಹೆಣ್ಣಾಳು ಸಿಗ್ತಿಲ್ಲ, ಹಾಗಾಗಿ ಗಂಡಾಳನ್ನೇ ಕರ್ಕೊಬಂದು ನಡೆಸ್ತಾಯಿದ್ದೀವಿ. ಈ ಥರ ಇದೆ ಪರಿಸ್ಥಿತಿಗಳು. ಮುಂದೆ ಹೊಗೆ ಸೊಪ್ಪು ಯಾವ ರೀತಿಲಿದೆ ಏನು ಅಂತ ಗೊತ್ತಿಲ್ಲ. ಬಟ್ ಪ್ರತಿಯೊಬ್ಬರು ಎಲ್ಲರಿಗೂ ಮಾತ್ರ ಸೇದೋಕ್ಕೆ ಬೀಡಿ ಬೇಕು, ಸಿಗರೇಟ್ ಬೇಕು, ಹೊಗೆ ಸೊಪ್ಪು ಮಾತ್ರ ಬೇಡ. ಅದೇನಾಗ್ತಾಯಿದೆ ಅಂತ ಗೊತ್ತಾಗ್ತಿಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಈ ಇದರಲ್ಲಿ ಎಲ್ಲರೂ ಸಹ ನೋಡಿ ಇಲ್ಲಿ ಅಡಿಟ್ ಮಾಡಿಬಿಟ್ಟಿದ್ದಾರೆ. ಕಂಪ್ನಿಯವ್ರು ಯಾವ ಥರ ಅಡಿಟ್ ಮಾಡಿದ್ದಾರೆ ಅಂದರೆ 24 ಗಂಟೆನೂ ಹೊಗೆ ಸೊಪ್ಪು ಬೆಳೆಯಪ್ಪ ಅಂದರೆ ಬೇಕಾದ್ರೆ ಬೆಳೆಯೋಕೆ ರೆಡಿ ರೈತ. ಈ ಥರ ಮಾಡಿ ಇವಾಗ ರೈಟ್ ಕೊಡಲ್ಲ, ನಾವು ಅದು ಕೊಡಲ್ಲ ಇದು ಕೊಡಲ್ಲ ಅಂತ ಇದು ಮಾಡ್ತಾಯಿದ್ದಾರೆ. ಬೋರ್ಡಲ್ಲಿ ಮಾತ್ರ ವಾರಕ್ಕೊಂದು ಸಲ ಕೋಳಿ ಗೊಬ್ಬರದ ಬೋರ್ಡಿಂದ ಕಳಿಸ್ತಾ ಇದ್ದಾರೆ. ತಗೊಳ್ಳಿ ಅಂತ ಬರ್ತಾರೆ. ಆಮೇಲೆ ಗೊಬ್ಬರ ಕೊಡ್ತೀವಿ ಅಂತ ಬರ್ತಾರೆ, ಮತ್ತು ಬೀಜ ಕೊಡ್ತೀವಿ ಅಂತ ಬರ್ತಾರೆ. ಈ ಥರ ಮಾಡಿ ಮೋಸ ಮಾಡ್ತಾಯಿದ್ದಾರೆ ರೈತರಿಗೆ. ಆದಷ್ಟು ರೈತರು ಸಹ ಎಷ್ಟು ಆಗುತ್ತೆ ಅಷ್ಟನ್ನು ಕಡಿಮೆ ಮಾಡಿ ಬೇರೆ ಪರ್ಯಾಯ ಬೆಳೆನ ಬೆಳೀರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.